ಈಗ ಮೆಡಿಕಲ್ ಗ್ರೌಂಡ್ಸ್ ಹೇಳ್ಕೊಂಡು ಈಚೆ ಕಡೆ ಬಂದು ಆಪರೇಷನ್ ಆಗಿಲ್ಲ ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ಸುಳ್ಳು ಅಫಿಡೇವಿಟ್ ಸುಳ್ಳು ಮಾಹಿತಿನ ಕೊಟ್ಟು ಬೇಲ್ ತಗೊಂಡಂಗಲ್ವಾ. ಈಗ ಅವರು ಕೂಡ ಡೀಟೇಲ್ ಆಗಿ ಅಫಿಡೇವಿಟ್ ಹಾಕಿ ಇದ್ರ ಬಗ್ಗೆ ನಾನು ಯಾಕಂದ್ರೆ ಯೂಶುವಲ್ ಆಗಿ ಡಿಸ್ಮಿಸ್ ಮಾಡೋಂಥ ಕೇಸ್ಗಳು ಇವ್ರು ವಿನಯ್ ಕುಲಕರ್ಣಿ ಇದು ಮಾಡಿಲ್ವೇನ್ ಸರ್? ಒಂದ್ ವಾರ ಸಮಯ ಕೊಟ್ಟು ಬಂದು ಸರೆಂಡರ್ ಆಗಪ್ಪ ಅಂತ ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್. ಅಂದ್ರೆ ಈಗ ಅದೇ ದರ್ಶನ್ ವಿಚಾರ ಅವ್ರು ಮಾತಾಡುವಾಗ ಅಂದ್ರೆ ರೀಸೆಂಟ್ ಆಗಿ ಬೇಲ್ ವಿಚಾರನೂ ಕೂಡ ಮುಂದೂಡಿತು, ಏನಾಗ್ಬೋದು ಸರ್? ಇದು ಬೇಸಿಕಲಿ ಅಲ್ಲಿ ಅಬ್ಸರ್ವೇಷನ್ಸ್ ಏನು ಅಂತಂದ್ರೆ ಇವರು ಈಗ ನೋಡಿ ಇವನು A13 ದೀಪಕ್ ಬೇಲ್ ಆಯ್ತು, ಅಬ್ಜೆಕ್ಷನ್ ಹಾಕಿಲ್ಲ, ಸರ್ಕಾರಿ ವಕೀಲರು ಅಬ್ಜೆಕ್ಷನ್ ಹಾಕಿಲ್ಲ, ಅವ್ರು ಬೇಲ್ ಆಯ್ತು. ಈಗ ದರ್ಶನ್ದು ಅದೇ ತರ ಆಗಿರೋದು, ಒಂದ್ ಸ್ವಲ್ಪ ದಿವಸ ಬಿಟ್ಟಿದ್ರೆ. ಬಟ್ ಅವ್ರಲ್ಲಿ ಇರಕ್ಕಾಗಲ್ಲ ಅಂತೇಳಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟು ಈ ತರ ಆಪರೇಷನ್ ಮಾಡಿಸ್ಕೊಬೇಕು ಅಂದಿದ್ದಕ್ಕೆ ಅದು ಇಂಟ್ರಿಮ್ ಬೇಲ್ ಅಲೋ ಆಯ್ತು. ರೆಗ್ಯುಲರ್ ಬೇಲು ಕೂಡ ಮೆಡಿಕಲ್ ಮೇಲೆ ಕೊಟ್ಟಿರೋದು, ಹೋಗಿ ಆಪರೇಷನ್ ಮಾಡಿಸ್ಕೊಪ್ಪ ಅಂತ. ಇವರು BGS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರು. ಏನೋ ರಚಿತಾ ರಾಮನ್ ಏನೋ ಸ್ವಾಮೀಜಿಗೆ ಹೇಳಿ ಏನೋ ಸೇರ್ಸಿದ್ರು ಅಂತಂದ್ರು, ಅದು ಏನೋ ಗೊತ್ತಿಲ್ಲ, ಏನೋ ಸೇರ್ಸಿ ವಿಚಾರ ಹೆಂಗೆ ಇರ್ಲಿ. ಬಟ್ ಅಲ್ಲಿ ಹೋದ್ರು ಆಪರೇಷನ್ ಆಗಿಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಡೆಫಿನೆಟ್ಲಿ ವಿ ನೋ ಆಪರೇಷನ್ ಆಗಿಲ್ಲ ಅಂತ. ಸೊ ಬಟ್ ರೀಸನ್ ಕೊಟ್ಟಿರೋದು ನಾವು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೈಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಅಬ್ಸರ್ವೇಷನ್ ಅದೇ ಆಗಿರೋದು. ಈಗ ಮೆಡಿಕಲ್ ಗ್ರೌಂಡ್ಸ್ ಹೇಳ್ಕೊಂಡು ಈಚೆ ಕಡೆ ಬಂದು ಆಪರೇಷನ್ ಆಗಿಲ್ಲ ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ಸುಳ್ಳು ಅಫಿಡೇವಿಟ್ ಸುಳ್ಳು ಮಾಹಿತಿನ ಕೊಟ್ಟು ಬೇಲ್ ತಗೊಂಡಂಗಲ್ವಾ. ಸೊ ಇದು ಎಲ್ಲೋ ಒಂದ್ ಕಡೆ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಮಾಡಿದಂತ ತಪ್ಪು ನಾವು ಮಾಡಲ್ಲ ಅಂತ. ಆಮೇಲೆ ಐ ಥಿಂಕ್ ಕಪಿಲ್ ಸಿಬಲ್ ಇವ್ರು ಅಡ್ವೊಕೇಟ್ ಇದ್ದಿದ್ದು, ಐ ಥಿಂಕ್ ಲಾಸ್ಟ್ ವೀಕ್ ಅವರು ಚೇಂಜ್ ಆಗಿದ್ದಾರೆ. ಕಪಿಲ್ ಸಿಬಲ್ ಅವ್ರು ಕೈ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಕಪಿಲ್ ಸಿಬಲ್ ಅವ್ರಿಗೆ ಏನಾದ್ರು ನೆಗೆಟಿವ್ ಆಗುತ್ತೆ ಅಂತ ಏನಾದ್ರು ಐಡಿಯಾ ಇದೆಯಾ? ಯಾಕಂದ್ರೆ ಅವ್ರ ವಕೀಲರು ಈಗ ಯಾರೋ ಪುರುಷೋತ್ತಮ ಅಂತ ಯಾರೋ ಸೀನಿಯರ್ ಕೌನ್ಸಿಲರ್ ಎಂಗೇಜ್ ಆಗಿದಾರಂತೆ. ಈಗ ಅವರು ಕೂಡ ಡೀಟೇಲ್ ಆಗಿ ಅಫಿಡೇವಿಟ್ ಹಾಕಿ ಇದ್ರ ಬಗ್ಗೆ ನಾನು ಯಾಕಂದ್ರೆ ಯೂಶುವಲ್ ಆಗಿ ಡಿಸ್ಮಿಸ್ ಮಾಡೋಂಥ ಕೇಸ್ಗಳು ಸಾಮಾನ್ಯವಾಗಿ ನೀವು ವಕೀಲವ್ರೆ ಬಿಡಯ್ಯ ಬೇಲ್ ಆಗಿದೆ ಡಿಸ್ಮಿಸ್ ಆದ್ರೆ ಆಗ್ಲಿ ಅಂತ. ಬಟ್ ಸುಪ್ರೀಂ ಕೋರ್ಟ್ ಇಷ್ಟು ಸೀರಿಯಸ್ ತಗೊಂತ ಅಂತ ನಮಗೂ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ತುಂಬಾ ಸೀರಿಯಸ್ ತಗೊಂಡಿದೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನ ಕಾದು ಎಲ್ಲೋ ಒಂದ್ ಕಡೆ ಐ ಥಿಂಕ್ ನಮ್ಮ ಅಬ್ಸರ್ವೇಷನ್ ಪ್ರಕಾರ ನೆಗೆಟಿವ್ ಆಗ್ಬೋದಾ ಅಂತ ಅನಿಸ್ತದೆ, ಯಾಕಂದ್ರೆ ಇಷ್ಟು ಡಿಲೇ ಮಾಡ್ತಾ ನೋಡಿದ್ರೆ. ಬಟ್ ವಿ ಹ್ಯಾವ್ ಟು ವೇಟ್ ಫಾರ್ ಸುಪ್ರೀಂ ಕೋರ್ಟ್ ಆರ್ಡರ್. ಸರ್ ಮೊನ್ನೆ ಇವ್ರು ವಿನಯ್ ಕುಲಕರ್ಣಿ ಇದು ಮಾಡಿಲ್ವೇನ್ ಸರ್? ಒಂದ್ ವಾರ ಸಮಯ ಕೊಟ್ಟು ಬಂದು ಸರೆಂಡರ್ ಆಗಪ್ಪ ಅಂತ ಹೇಳಿದ್ರಲ್ಲ ಸುಪ್ರೀಂ ಕೋರ್ಟ್. ಪಾಸಿಬಿಲಿಟೀಸ್ ಇದೆ. ಹೈಕೋರ್ಟ್ ಕೊಟ್ಟಿರೋದು ಎಲ್ಲಾವುದು ಕೂಡ ಏನೋ ಸರಿ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಹೈಕೋರ್ಟ್ ಅಬ್ಸರ್ವೇಷನ್ ಅನ್ನೇ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಿರೋದು ನಾವು ಅವ್ರ ತಪ್ಪು ನಾವು ಮಾಡಲ್ಲ ಅಂತ. ಸಿ ಡೆಫಿನೆಟ್ಲಿ ಅವ್ರ ಅಪೀಲ್ ನ ಡಿಸ್ಮಿಸ್ ಮಾಡಿ ಆಯ್ತು ಬಿಡಿ ಬೇಲ್ ಕೊಟ್ಟಿದೆ ಅಂತ ಹೇಳಿದ್ರು ಸಂತೋಷ. ಇಲ್ಲ ಅವ್ರ ಅಬ್ಸರ್ವೇಷನ್ ಬೇರೆ ತರ ಇದ್ದು ನಾವು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಪಾಸಿಬಿಲಿಟೀಸ್ ಇದೆ. ಎರಡು ಪಾಸಿಬಿಲಿಟೀಸ್ ಇದೆ. ಸರ್ ಈಗ ಹೈಕೋರ್ಟ್ ಅಲ್ಲಿ ಬೇಲ್ ಆಗಿತ್ತು, ಬಟ್ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಏನ್ ಕಾರಣ ಸರ್ ಈಗ ನಮ್ಮ ಸರ್ಕಾರ? ಇಲ್ಲ, ಇದು ಬೇಸಿಕಲಿ ಈಗ ನೋಡಿ ಬರೀ ಕೊಲೆ ಆರೋಪ ಮಾಡಿ ಒಳಗಡೆ ಹೋಗಿಲ್ಲ. ಒಳಗಡೆ ಹೋದ್ಮೇಲೆ 3 FIR ಆಯ್ತು. ಆಮೇಲೆ ಈ ವ್ಯಕ್ತಿ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇರ್ಲಿಲ್ಲ, ವಾರಂಟ್ ಆಯ್ತು. ಆಮೇಲೆ ಇಲ್ಲ ನನಗೆ ಬೆನ್ನೋವು ಕೋರ್ಟ್ಗೆ ಅಟೆಂಡ್ ಆಗಲ್ಲ ಅಂತ. ಕೋರ್ಟ್ ಅವ್ರು ಕೇಳಿದ್ದು ನೀವು ಬೇರೆ ಬೇರೆ ಸ್ಟೇಟ್ಗೆ ಹೋಗಿ ಶೂಟಿಂಗ್ ಮಾಡ್ತೀರಾ, ಇಲ್ಲಿ ಮಾತ್ರ ಬರೋಕೆ ಬೆನ್ನೋವ. ಇದು ಅಬ್ಸರ್ವೇಷನ್, ಕೋರ್ಟ್ ಅಬ್ಸರ್ವೇಷನ್. ನೀವು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಶೂಟಿಂಗ್ ಮಾಡಕ್ಕೆ ನಿಮ್ಗೆ ಸಮಯ ಇದೆ, ಬೆನ್ನೋ ಬರಲ್ಲ. ಆದ್ರೆ ಕೋರ್ಟ್ ಬಂದು ನಿಂತ್ಕೊಂಡು ವಾಪಸ್ ಹೋಗಕ್ಕೆ ನಿಮ್ಗೆ ಬೆನ್ನೋ ಬರುತ್ತಾ ಅನ್ನೋದು ಅದೊಂದು. ಪ್ಲಸ್ ಈ ಮೆಡಿಕಲ್ ಗ್ರೌಂಡ್ಸ್ ಸೀರಿಯಸ್ ತಗೊಂಡಿದೆ. ಪ್ರಾಸಿಕ್ಯೂಷನ್ ಅಬ್ಜೆಕ್ಷನ್ ಮಾಡಿದೆ, ಈ ತರ ನಮ್ಮನ್ನ ದಿಕ್ತಪ್ಸಿ ತಗೊಂಡಿದ್ದಾರೆ, ಹೈಕೋರ್ಟ್ ಅಲೋ ಮಾಡ್ಬಿಟ್ಟಿದೆ ಅಂತ ಪ್ರಾಸಿಕ್ಯೂಷನ್ ಅದನ್ನ ಎತ್ತಿರ್ತಿದೆ.